ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗದಲ್ಲಿ ಎಸಿಎಫ್ ಆಗಿ ಕೆಲಸ ಮಾಡ್ತಾ ಇರುವಂಥ ಕಿರಣ ಅಂಗಡಿ ಧಾರವಾಡದ ದೊಡ್ಡ ನಾಯಕನಕೊಪ್ಪ ಕಾಲೋನಿಯಲ್ಲಿರುವಂಥ ನಿವಾಸ. ಶಿವಮೊಗ್ಗ ಲೋಕಾಯುಕ್ತರಿಂದ ದಾಳಿ, ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಹಿನ್ನೆಲೆಯಲ್ಲಿ ದಾಳಿ ಮಾಡಲಾಗಿದೆ. ಮೊದಲು ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ರು ಕಿರಣ ಅಂಗಡಿ ಇರೋದ್ರ ಬಗ್ಗೆ ಮಾಹಿತಿ ಇದೆ. ಶಿವಮೊಗ್ಗದ ಕಚೇರಿ ಹಾಗೂ ಧಾರವಾಡದ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಏಕಕಾಲಕ್ಕೆ ದಾಳಿ ಮಾಡಿ ಅಧಿಕಾರಿಗಳಿಂದ ತಪಾಸಣೆ ನಡೆಸಲಾಗ್ತಾ ಇದೆ. ಎರಡೂ ಕಡೆ ಅವರ ಆಫೀಸು, ಅವ್ರ ಮನೆ, ಧಾರವಾಡ, ಶಿವಮೊಗ್ಗ ಎರಡೂ ಕಡೆಯಲ್ಲೂ ಕೂಡ ರೇಡ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎಲ್ಲಿದ್ರು ಈ ಅಧಿಕಾರಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಮನೆಯಲ್ಲಿದ್ರ, ರಜದ ಮೇಲೆ ಎಲ್ಲರೂ ತೆರಳಿದ್ರ, ಆಫೀಸಲ್ಲಿದ್ರ, ಮಾಹಿತಿ ಸಿಗಬೇಕಾಗತ್ತೆ. ಇನ್ನು ಡಾಕ್ಯುಮೆಂಟ್ಸ್ಗಳೇನಾದರೂ ಸಿಕ್ಕಿದೆಯಾ, ಒಡವೆ, ಹಣ ಏನಾದರೂ ಸಿಕ್ಕಿದೆಯಾ, ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಶಿವಮೊಗ್ಗದಲ್ಲಿ ACF ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಬಟ್ ಇವ್ರ ಮೇಲೆ ಆರೋಪ, ವಿಪರೀತ ಆಸ್ತಿ ಮಾಡಿದ್ದಾರೆ ಅಂತ ಆರೋಪ. ನೋಡಿ, ಲೋಕಾಯುಕ್ತ SP ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನು ಮಾಡಿರುವಂಥದ್ದು. ಅವರಿಗೆ ಸಂಬಂಧಪಟ್ಟಂಥ ಅವರ ನಿವಾಸ ಮತ್ತು ಅವರ ಆಫೀಸು ಮತ್ತು ಸಂಬಂಧಿಕರ ಮನೆ ಮೇಲೂ ಕೂಡ ರೇಡ್ ಮಾಡಲಾಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಸರ್ಕಾರ ಕೆಲಸ ಕೊಟ್ಟಿರುತ್ತೆ, ಸರ್ಕಾರಿ ಕೆಲಸ ಇರುತ್ತೆ, ಕಷ್ಟಪಟ್ಟು ಓದ್ಕೊಂಡು ಕೆಲಸ ಪಡ್ಕೊಂಡಿರ್ತಾರೆ. ಆದರೆ ಅವರಿಗೆ ಆದಾಯ, ಇನ್ಕಮ್ ಬರ್ತಾ ಇರೋದು ಒಂದು ಲೆಕ್ಕ, ಬಟ್ ಇವ್ರ ಆಸ್ತಿ ಇನ್ನೊಂದು ಲೆಕ್ಕ ಇರುತ್ತೆ. ಅಂಥ ಸಂದರ್ಭದಲ್ಲಿ ಈ ಥರದ್ದು ರೇಡ್ ಆಗುತ್ತೆ. ಆಗಾಗ ಬಿಸಿ ಮುಟ್ಟಿಸೋ ಕೆಲಸ ಮಾಡಬೇಕಲ್ವಾ, ಮಾಡ್ತಾ ಇರ್ತಾರೆ.